ನಮಸ್ಕಾರ, ನಾನು ನಿಮ್ಮ ಬೆಂಗಳೂರಿನ ಹುಡುಗಿ ಸಂಗೀತ. ಇವತ್ತು ನಾನು ನಿಮಗೆ ಎಸ್ಸೆ ಬದಲು PSIಗೆ ಏನು ಓದಬೇಕು, ಯಾವ ಬುಕ್ಸ್ ಓದಬೇಕು, ಹೇಗೆ ಓದಬೇಕು ಅಂದರೆ ಟೈಮ್ ಟೇಬಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದು ನಮಗೆ ಒಂಥರ ಹುಮ್ಮಸ್ ತುಂಬುತ್ತೆ. ನೆಕ್ಸ್ಟು ಚೆನ್ನಾಗಿರೋ ವೀಡಿಯೋ ಮಾಡಿ ಹಾಕಬೇಕು ಅಂತ ನಿಮ್ಮದೊಂದು ಸಣ್ಣ ಒಂದು ಲೈಕ್ ಅಂತ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. PSIಗೆ ನಾವು ಹೇಗೆ ಓದಬೇಕು ಅನ್ನೋದು ತುಂಬ ಚಿಂತೆ ಆಗಿದೆ. ಬಿಕಾಸ್ ನಾವು PSIಗೆ ಅಂತ ಓದಿದ್ರೆ ಬೇಸಿಕ್ ಕ್ಲಿಯರ್ ಮಾಡ್ಬೋದು ಅಷ್ಟೇ. ನಾವು PSIಗೆ ಓದಬೇಕು ಅಂದರೆ KS ಲೆವೆಲ್ಗೆ ಓದಬೇಕು. ಅಂದರೆ ಈಗ ಮೇನ್ ಆಥರ್ಸ್ ಬುಕ್ ಯಾವ್ದು ಅಂತಂದರೆ ಹಿಸ್ಟ್ರಿಗೆ RS ಶರ್ಮಾ, ಅದು ಏನ್ಷಿಯಂಟ್ ಹಿಸ್ಟ್ರಿಗೆ RS ಶರ್ಮಾ ಚೆನ್ನಾಗಿರುತ್ತೆ. ಮತ್ತು ಮಿಡಿವಲ್ಗೆ ಅರ್ಚನಾ ಅವ್ರ ಬುಕ್ಕು ಚೆನ್ನಾಗಿರುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ K ಸದಾಶಿವ ಅವ್ರ ಬುಕ್ಕು ತುಂಬ ಚೆನ್ನಾಗಿರುತ್ತೆ. ಮತ್ತು ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ ಅವ್ರು ಬರೆದಿರುವ ಎಕನಾಮಿಕ್ಸ್ ಬುಕ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಪಾಲಿಟಿಗೆ PS ಗಂಗಾಧರ್ ಅವ್ರು ಬರೆದಿರುವ ಬುಕ್ಕು ತುಂಬ ಚೆನ್ನಾಗಿದೆ. ಜನರಲ್ ಸೈನ್ಸ್ಗೆ 4G ಸೈನ್ಸ್ ಓದಿದ್ರೆ ಬೆಟರು. ಬಿಕಾಸ್ ನಾವು KS ಲೆವೆಲ್ಗೆ ಓದಲೇಬೇಕಾಗುತ್ತೆ. ನಾರ್ಮಲ್ ಸೈನ್ಸ್ ಹೆಂಗೆ ಬೇಕಾದರೂ ಕ್ವಶನ್ಸ್ ಆಗ್ಬೋದು. ಸೊ ಅದಕ್ಕೆ 4G ಸೈನ್ಸ್ ಇಸ್ ಬೆಟರ್. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಗೆ ಗುರುರಾಜ್ ಬುಲ್ಬುಲೆ ಅವ್ರ ಬುಕ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬೆಟರ್ ಅಂತಂದರೆ IG ಆ್ಯಪಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಫ್ರೀಯಾಗಿ ಸಿಗ್ತಿದ್ದಾವೆ ಕ್ಲಾಸಸ್ ಯೂಟ್ಯೂಬಲ್ಲಿ. ಬಟ್ ಬೆಟರ್ ಮೆಂಟಲ್ ಎಬಿಲಿಟಿ ಬುಕ್ಕಿಗಿಂತ ನಾವು ಯೂಟ್ಯೂಬ್ನ ಫಾಲೋ ಮಾಡೋದ್ರಿಂದ ನಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಜಿಯೋಗ್ರಫಿನ ರಂಗನಾಥ್ ಅವರು ಬರೆದಿರುವ ವರ್ಲ್ಡ್ ಜಿಯೋಗ್ರಫಿ ಅವ್ರು ಬರೆದಿದ್ದಾರೆ. ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಈ ಬುಕ್ಸು ತುಂಬ ಚೆನ್ನಾಗಿದೆ ಜಿಯೋಗ್ರಫಿ ಮೇಲೆ, ಭೂಗೋಳಶಾಸ್ತ್ರ. ನೆಕ್ಸ್ಟ್ ಕಂಪ್ಯೂಟರ್ ಬೇಕಾಗಿರೋದ್ರಿಂದ ನಮಗೆ ಪರ್ಟಿಕ್ಯುಲರ್ ಬುಕ್ಕು ಓದೋದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಬೆಟರ್ ನೂತನ್ GKಲಿ ಲಾಸ್ಟಲ್ಲಿ ಒಂದು 10 to 20 ಪೇಜಸ್ ಕೊಟ್ಟಿದ್ದಾರೆ. ಬೆಟರ್ ಅದು ಓದಿದ್ರೆ ಇನಫ್ ಅನಿಸುತ್ತೆ. ಮತ್ತು ಆರ್ಟು, ಆರ್ಕಿಟೆಕ್ಚರು, ಲಿಟ್ರೇಚರು ಇದೆಲ್ಲ ಹಿಸ್ಟ್ರಿ ಬುಕ್ಕಲ್ಲೇ ಓದಿರ್ತೀವಿ. ಸ್ವಲ್ಪ ಕಲೆ ಬಗ್ಗೆ ಟೈಮ್ ಕೊಡಬೇಕಾಗುತ್ತೆ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ನನ್ನ ಪ್ರಕಾರ ಅರಿವು ಮ್ಯಾಗ್ಝಿನ್ ಮಂತ್ಲಿ ನಾವು ಫುಲ್ಲು ಸ್ಟಡಿ ಮಾಡಿಬಿಟ್ರೆ, ಅದನ್ನು ಅಪ್ಡೇಟ್ ಮಾಡ್ಕೊಂಡ್ಬಿಟ್ರೆ ಆರಾಮ್ಸೆ ನಾವು PSI ಕ್ಲಿಯರ್ ಮಾಡ್ಬೋದು. ಮತ್ತು ಓಲ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದು ಬೆಟರ್. ಇಷ್ಟು ನಾವು ಬುಕ್ಸ್ ಓದೋದ್ರಿಂದ ನಾಲೆಜ್ ಏನೋ ಸಿಗುತ್ತೆ, KS ಲೆವೆಲ್ಗೆ ಓದ್ಬೋದು. ಬಟ್ ಈ ನೂತನ್ GK ಅಂತ ಒಂದು ಬುಕ್ ಇದೆ, ಚಾಣಕ್ಯ ಕನಜ ಅಂತ ಕರೀತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಆ ಬುಕ್ ಏನಫ್ ಫಾರ್ ಆಲ್ ಸಬ್ಜೆಕ್ಟ್ಸ್. ಯಾಕಂದರೆ ಎಲ್ಲ ಹಿಸ್ಟ್ರಿ, ಎಕನಾಮಿಕ್ಸ್, ಪಾಲಿಟಿ, ಸೈನ್ಸು, ಜಿಯೋಗ್ರಫಿ, ಕಂಪ್ಯೂಟರು ಇದೆಲ್ಲನೂ ಕವರ್ ಆಗಿದೆ. ಬೆಟರ್ ಆ ಬುಕ್ಕು ಓದ್ತಾ ಕರೆಂಟ್ ಅಫೇರ್ಸು ಅಪ್ಡೇಟ್ ಆಗ್ತಾ ಮೆಂಟಲ್ ಎಬಿಲಿಟಿ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಇದು ಎನಫ್ ಆಗುತ್ತೆ. ನಾವೀಗ KS ಲೆವೆಲ್ಗೆ ಓದಿದ್ರೆ PC ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಇಲ್ಲ PSI ಲೆವೆಲ್ಗೆ ಓದಿದ್ರೆ PC ಮಾಡ್ಬೋದು. KS ಲೆವೆಲ್ಗೆ ಓದಿದ್ರೆ PSI ಮಾಡ್ಬೋದು. ಈಗ ನಾವು KS ಲೆವೆಲ್ಗೆ ಓದಲೇಬೇಕಾಗುತ್ತೆ. ಬೆಟರ್ ಎಲ್ಲರೂ ನೂತನ್ GK ತೊಗೊಳ್ಳಿ. ನೂತನ್ GKಯಿಂದ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಕಂಟೆಂಟು ಅಥವಾ ಈ ಬುಕ್ಸು ಇಷ್ಟ ಆದರೆ ಚಿಕ್ಕದೊಂದು ಲೈಕ್ ಕೊಟ್ಟು ನಮಗೂ ಉತ್ಸಾಹವನ್ನು ತುಂಬಿಸ್ಬೇಕು. ಧನ್ಯವಾದಗಳು.